ಲುಕಿಸಮ್ ಇದೊಂದ್ ಎಂತ ಹೆಸರು ಅಂದ್ರೆ ಎವ್ರಿ ಡೇ ತಿಂಗಳಿಂದ ನಾನು ಕೇಳ್ತಿದ್ದೀನಿ. ಬಟ್ ನನಗೆ ಫಸ್ಟ್ ಅರ್ಥ ಆಗ್ಲಿಲ್ಲ ಜನಗಳಿಗೆ ಇದ್ರಲ್ಲಿ ಇಷ್ಟೊಂದ್ ಯಾಕೆ ಹೈಪ್ ಇದೆ. ಇದ್ರ ಸೀಸನ್ 1 ಏರ್ ಆಗ ಅವಾಗ್ಲೇ 4 ವರ್ಷ ಆಗಕ್ ಬರ್ತಿದೆ. ಆದ್ರೂ ಜನಗಳು ಯಾಕೆ ಈಗ್ಲೂ ಇದ್ರ ಮೇಲೆ ಇಷ್ಟೊಂದು ಹೈಪ್ ತೋರಿಸ್ತಿದ್ದಾರೆ, ಇಷ್ಟೊಂದು ಪಾಪ್ಯುಲರ್ ಯಾಕಿದೆ ಈ ಶೋ, ಇಷ್ಟೊಂದು ಇಂಟ್ರೆಸ್ಟ್ ಯಾಕೆ ತೋರಿಸ್ತಿದ್ದಾರೆ ಅಂತ ಹೇಳಿ ನನಗೆ ಗೊತ್ತಾಗ್ಬೇಕಾಯ್ತು. ಸೊ ನಾನ್ ಓದಕ್ ನಿನ್ಕಂಡೆ ಇದ್ರ ಮಾನ್ವ ಆಲ್ಮೋಸ್ಟ್ 580+ ಚಾಪ್ಟರ್ಸ್ ಇವೆ ಇದ್ರಲ್ಲಿ ಆನ್ ಗೋಯಿಂಗ್. ಪೂರ್ತಿ ಓದಾದ್ಮೇಲೆ ನನಗೆ ಗೊತ್ತಾಯ್ತು ಜನಗಳು ಇದಕ್ಕೆ ಇಷ್ಟೊಂದು ಪಾಪ್ಯುಲಾರಿಟಿ ಯಾಕೆ ಕೊಟ್ಟಿದ್ದಾರೆ ಅಂತವ. ವಿಡಿಯೋ ನೋಡಿ ಗೊತ್ತಾಗುತ್ತೆ. ಸೊ ನಾವ್ ಈಗ ಸ್ಟಾರ್ಟ್ ಮಾಡಕ್ ಹೋಗ್ತಿದೀವಿ ಒಂದು ಹೊಸ ಜರ್ನಿ, ತುಂಬಾ ಉದ್ದವಾದದ್ದು. ಸೊ ಈ ವಿಡಿಯೋದಲ್ಲಿ ನೆಕ್ಸ್ಟ್ ಸೀಸನ್ ಆಫ್ ಲುಕಿಸಮ್ ಸೀಸನ್ 2 ಕವರ್ ಮಾಡೋಣ. ಇದ್ರಲ್ಲಿ ಪಾಪ್ರಿಕಾ ಸ್ಟ್ರೀಮಿಂಗ್ ಆರ್ಕ್, ಮಿಡ್ ಟರ್ಮ್ ಆರ್ಕ್, ಕ್ಯಾಗ್ಲಿಸ್ಟ್ ಸ್ಕ್ಯಾಮ್ ಆರ್ಕ್, ಬೂಟ್ ಕ್ಯಾಂಪ್ ಆರ್ಕ್, ಪಾವ್ಲೋಸ್ ಡಾಗ್ ಆರ್ಕ್, ಬರ್ನಕಲ್ಸ್ ಆರ್ಕ್ ಇವುಗಳಿಂದ ಸೀಸನ್ 2 ಎಂಡ್ ಆಗುತ್ತೆ. ನಿಮ್ಗೂ ಗೊತ್ತು ಈ ಎಲ್ಲ ಆರ್ಕ್ ಒಂದೇ ವಿಡಿಯೋದಲ್ಲಿ ಕವರ್ ಆಗಲ್ಲ. ಸೊ ನಾವ್ ಇಲ್ಲಿ ಈ ವಿಡಿಯೋನ ಪಾರ್ಟ್ ಇಂದ ಡಿವೈಡ್ ಮಾಡೋಣ, ಓಕೆ ಅಲ್ವಾ? ಸೊ ಟೈಮ್ ವೇಸ್ಟ್ ಮಾಡದೆ ನಡೀರಿ ಸೀಸನ್ 2 ಆಫ್ ಲುಕಿಸಮ್ ನೋಡೋಣ. ಸೀಸನ್ 1 ಲಾಸ್ಟ್ ಎಪಿಸೋಡ್ ಅಲ್ಲಿ ನಾವು ನೋಡ್ತೀವಿ ಡ್ಯೂಕ್ ಅಂಡ್ ಡ್ಯಾನಿಯಲ್ ಇಲ್ಲಿ ಕಾನ್ಸರ್ಟ್ ಗೆದ್ದಿದ್ರು. ಇಲ್ಲಿ ನಮಗೆ ಗೊತ್ತಾಗುತ್ತೆ ಪಾಪ್ರಿಕಾ ಸ್ಟ್ರೀಮಿಂಗ್ ಆರ್ಕ್ ಅಂತ ಹೇಳಿ ಒಂದು ಟಿವಿ ಪ್ಲಾಟ್ಫಾರ್ಮ್ ಇದೆ, ಸೇಮ್ ಆಸ್ ಯೂಟ್ಯೂಬ್ ಅನ್ಕೊಳ್ರಿ. ಹಾಗೆ ಇಲ್ಲಿ ಯೂಟ್ಯೂಬ್ ಅಲ್ಲಿ ಲೈವ್ ಸ್ಟ್ರೀಮ್ ಮಾಡೋ ತರ ಡ್ಯೂಕ್ ಇಲ್ಲಿ ಪಾಪ್ರಿಕಾ ಟಿವಿಯಲ್ಲಿ ಸ್ಟ್ರೀಮ್ ಮಾಡಕ್ಕೆ ರೆಡಿ ಮಾಡ್ತಿರ್ತಾನೆ. ಅಂಡ್ ಅವನ ಜೊತೆ ಡ್ಯಾನಿಯಲ್ ಇರ್ತಾನೆ. ಇಲ್ಲೊಂದು ಸ್ಟೇಟ್ಮೆಂಟ್, ಡ್ಯಾನಿಯಲ್ ಫಿಟ್ ಅಂಡ್ ಹ್ಯಾಂಡ್ಸಮ್ ಬಾಡಿನ ದೊಡ್ಡ ಡ್ಯಾನಿಯಲ್ ಅಂತೀವಿ, ಅಂಡ್ ಡ್ಯಾನಿಯಲ್ ದಪ್ಪ ಅಗ್ಲಿ ಬಾಡಿನ ನಾವು ಚಿಕ್ಕ ಡ್ಯಾನಿಯಲ್ ಇಲ್ಲ ಸಣ್ಣ ಡ್ಯಾನಿಯಲ್ ಅನ್ನೋಣ. ಸೊ ಓಕೆ, ಇಲ್ಲಿ ಇವರಿಬ್ರು ಲೈವ್ ಸ್ಟ್ರೀಮ್ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಇವರಿಬ್ರು ಇಲ್ಲಿ ಕುತ್ಕೊಂಡು ವೇಟ್ ಮಾಡ್ತಿದ್ರು ಯಾರು ಬರ್ತಾರೆ ಅಂತ ಹೇಳಿ. ಆಗ್ಲೇ ಇಲ್ಲಿ ಲೈವ್ ಸ್ಟ್ರೀಮ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆನೆ ಅವ್ರಿಗೆ 8 ಕಮೆಂಟ್ಸ್ ಬರೋದಕ್ಕೆ ಶುರು ಆಗುತ್ತೆ. 2 ಹಂದಿ ಕುಂತಿದಾವೆ, ಈಗ ಒಬ್ರು ಇನ್ನೊಬ್ರು ತಿಂತಾರೆ ಇವರು, ಈ ಪ್ರಾಣಿಗಳು ಯಾವ್ಯಾವ ಹಿ ಅಂತ ಹೇಳಿ ವಗೇರ ಕಮೆಂಟ್ಸ್ ಬರ್ತವೆ, ಹೇಟ್ ಕಮೆಂಟ್ಸ್. ಪಾಪ ಇವ್ರು ಇನ್ನ ಲೈವ್ ಸ್ಟ್ರೀಮ್ ಸ್ಟಾರ್ಟ್ ಮಾಡಿರ್ಲಿಲ್ಲ. ಆಗ್ಲೇ ಇವ್ರಿಗೆ ರೆಸ್ಪಾನ್ಸ್ ಇಷ್ಟು ಕಠೋರವಾಗಿ ಬರೋದ್ ನೋಡ್ಬಿಟ್ಟು ಇವ್ರು ಲೈವ್ ಸ್ಟ್ರೀಮ್ ಎಂಡ್ ಮಾಡಕ್ ಡಿಸೈಡ್ ಮಾಡ್ತಾರೆ. ಇಲ್ಲಿ ಯೂಟ್ಯೂಬ್ ಅಲ್ಲಿ ಸೂಪರ್ ಚಾಟ್ಸ್ ಬರೋ ತರ ಪಾಪ್ರಿಕಾ ಟಿವಿ ನಲ್ಲಿ ಬಲೂನ್ಸ್ ಬರ್ತವೆ. ಸೊ ಇಲ್ಲಿ ಡ್ಯೂಕ್ ಅಂಡ್ ಡ್ಯಾನಿಯಲ್ ಲೈವ್ ಸ್ಟ್ರೀಮ್ ಮಾಡಿದ್ರಿಂದ ಅವರಿಗೆ 10 ಬಲೂನ್ಸ್ ಸಿಕ್ಕಿರುತ್ತೆ. 10 ಬಲೂನ್ಸ್ ಮೀನ್ಸ್ 10 ಸೆಂಟ್ಸ್ ಅಷ್ಟೇ. ಇಲ್ಲಿ 1000 ಬಲೂನ್ಸ್ ಆದ್ರೆ ನೀವು ದುಡ್ಡು ತಗೋಬಹುದು. ಇವನ್ ಇದ್ರಲ್ಲಿ 40% ಶೇರ್ ಏನಿರುತ್ತೋ ಅದು ಪಾಪ್ರಿಕಾ ಟಿವಿ ತಗೊಳುತ್ತೆ, ಟ್ಯಾಕ್ಸ್ ತರ. ಡ್ಯೂಕ್ ಇಲ್ಲಿ ಪಾಪ್ಯುಲರ್ ಸ್ಟ್ರೀಮರ್ ಅಲ್ಲ, ಬಟ್ ಪಾಪ್ಯುಲರ್ ಸ್ಟ್ರೀಮರ್ ಯಾರ್ಯಾರಿದಾರೋ ಅವ್ರು ಚೆನ್ನಾಗಿ ದುಡ್ಡು ಸಂಪಾದಿಸ್ತಿದ್ದಾರೆ ಈ ಟಿವಿ ಪ್ಲಾಟ್ಫಾರ್ಮ್ ಇಂದ. ಮುಂದೆ ನಾವು ನೋಡ್ತೀವಿ ಯುವಿ ಕಿಮ್, ಅವಳು ಒಬ್ಳು ದೊಡ್ಡ ಸ್ಟ್ರೀಮರ್. ಅಂಡ್ ಇಲ್ಲಿ ಗೊತ್ತಾಗುತ್ತೆ ಯುವಿ ಕಿಮ್ ಅಂಡ್ ಡ್ಯಾನಿಯಲ್ ಕ್ಲಾಸ್ ಮೇಟ್ಸ್. ಇಲ್ಲ ಅವಳು ಡ್ಯಾನಿಯಲ್ ಹತ್ರ ಬರ್ತಾಳೆ. ಇದು ನೋಡಿ ಡ್ಯಾನಿಯಲ್ ಹೆದ್ರೋದ. ಅವ್ನ್ ಮನ್ಸೊಳಗೆ ಅನ್ಕೊಂತಿದ್ದ ಯುವಿ ಕಿಮ್ ಇವಳೊಬ್ಳು ದೊಡ್ಡ ಸ್ಟ್ರೀಮರ್, ಇವಳು ಯಾಕೆ ನನ್ನ ಹತ್ರ ಬರ್ತಿದ್ದಾಳೆ. ಆಗ್ಲೇ ಯುವಿ ಇಲ್ಲಿ ಹೇಳ್ತಾಳೆ, ನಾನ್ ನಿನ್ ಪರ್ಫಾರ್ಮೆನ್ಸ್ ನೋಡಿದೀನಿ, ತುಂಬಾ ಚೆನ್ನಾಗಿ ಆಡಿದ್ರಿ ನೀವು. ಸೀಸನ್ 1 ಲಾಸ್ಟ್ ಎಪಿಸೋಡ್ ಅಲ್ಲಿ ಕಾನ್ಸರ್ಟ್ ಆಗಿತ್ತಲ್ಲ, ಅದ್ರ ಬಗ್ಗೆ ಮಾತಾಡ್ತಿರೋದು ಇವಳು. ಹಾಗೆ ಇಲ್ಲಿ ಅವಳೊಂಚೂರು ಡ್ಯಾನಿಯಲ್ ಜೊತೆ ಫ್ಲರ್ಟ್ ಮಾಡ್ತಾಳೆ. ಹಾಗೆ ಒಂದು ಕಾಸ್ಟ್ಲಿ ಪರ್ಸ್ ಕೊಡ್ತಾಳೆ ಅವಳಿಗೆ. ಅಂಡ್ ಆ ಪರ್ಸ್ ನೋಡ್ಬಿಟ್ಟು ಡ್ಯಾನಿಯಲ್ ಶಾಕ್ ಆಗಿ ಹೋಗ್ತಾನೆ. ಅವ್ನು ಫುಲ್ ಕನ್ಫ್ಯೂಸ್ ಅಲ್ಲಿ ಇರ್ತಾನೆ, ಇವಳು ಯಾಕೆ ನನಗೆ ಇಷ್ಟೊಂದೆಲ್ಲ ಮಾಡ್ತಿದ್ದಾಳೆ. ಆ ಕಾಸ್ಟ್ಲಿ ಪರ್ಸ್ ನ ಡ್ಯಾನಿಯಲ್ ಅಕ್ಸೆಪ್ಟ್ ಮಾಡಲ್ಲ. ಇದ್ ನನಗೆ ಟೂ ಮಚ್ ಬೇಡ ಅಂತ ಹೇಳಿ ರಿಜೆಕ್ಟ್ ಮಾಡ್ತಾನೆ. ಆಗ್ಲೇ ಯು ಇಲ್ಲಿ ಒಂದು ಕ್ಯೂಟ್ ಎಕ್ಸ್ಪ್ರೆಷನ್ ಕೊಡ್ತಾಳೆ. ಅಂಡ್ ಆ ಎಕ್ಸ್ಪ್ರೆಷನ್ ನೋಡ್ಬಿಟ್ಟು ಡ್ಯಾನಿಯಲ್ ಇಲ್ಲಿ ಬಿದ್ದೋದ. ಫುಲ್ ಕ್ಲಾಸ್ ಮುಗಿಯೋ ಗಂಟೆ ಡ್ಯಾನಿಯಲ್ ಆ ಹುಡುಗಿನ ನೋಡ್ತಿರ್ತಾನೆ ಇಂದ್ಲಿಂದ ಆಸಿ. ಹಾಗೆ ಮನ್ಸೊಳಗೆ ಅನ್ಕೊಂತಿದ್ದ ಮೊದಲನೇ ಸರಿ ನನಗೆ ಇಂಟ್ರೆಸ್ಟ್ ಬರೋ ತರ ಯಾವ್ದೋ ಹುಡುಗಿ ಸಿಕ್ಕಿದಾಳೆ. ಆದ್ರೆ ಪಾಪ ಅವನಿಗೆ ಏನ್ ಗೊತ್ತು ಮುಂದೆ ಅವಂದೇ ಕಟ್ ಆಗುತ್ತೆ ಅಂತವ. ಅಂಡ್ ಮುಂದೆ ಸ್ಟೋರಿಲಿ ಝೋಯಿ ನೋಡ್ತೀವಿ, ಅವಳು ಕೆಕರೋಗೆ ಹೋಗಕ್ಕೆ ಹೇಳ್ತಿರ್ತಾಳೆ ಇಲ್ಲಿ. ಅಂಡ್ ಇಲ್ಲಿ ಯುವಿ ಜೊತೆ ಇದ್ದಿಬ್ರು ಹುಡುಗಿರು ಒಪ್ಕೊಳ್ತಾರೆ ಫಸ್ಟ್. ಬಟ್ ಇಲ್ಲಿ ಯುವಿ ಹೇಳ್ತಾಳೆ ನಾನು ಇಲ್ಲಿ ಶಾಪಿಂಗ್ ಹೋಗ್ಬೇಕು. ಆಗ್ಲೇ ಆ ಇಬ್ರು ಹುಡುಗಿಯರು ಯುವಿ ಫ್ರೆಂಡ್ಸ್ ಅವ್ರು ಇಂಜರ್ಕೆಯನ್ನು ಒಪ್ಕೊಳ್ತಾರೆ, ಸರಿ ಅಂತ. ಇಲ್ಲಿ ಅವರೆಲ್ಲ ಶಾಪಿಂಗ್ ಹೋಗ್ತಾರೆ. ಇಲ್ಲಿ ಝೋಯಿಗೆ ಒಂದು ಪರ್ಸ್ ಇಷ್ಟ ಆಗುತ್ತೆ. ಅವಳು ಯುವಿ ಕೇಳ್ತಾಳೆ ನನಗೆ ಸೂಟ್ ಆಗ್ತಿದ್ಯಾ ಅಂತ. ಹಾಗೆ ಯುವಿ ಹೇಳ್ತಾಳೆ ಇದು ನಿನ್ಗೊಂದ್ ಚೂರು ಸೂಟ್ ಆಗ್ತಿಲ್ಲ. ಆಗ್ಲೇ ಝೋಯಿ ಇಲ್ಲಿ ಬೇಜಾರಲ್ಲಿ ಆ ಪರ್ಸ್ ಬೇಡ ಅಂತ ಹೇಳಿ ಬಿಟ್ಟಾಕ್ತಾಳೆ. ಆಗ್ಲೇ ನೆಕ್ಸ್ಟ್ ಡೇ ಝೋಯಿ ನೋಡ್ತಾಳೆ ಅದೇ ಪರ್ಸ್ ನ ಯುವಿ ಕಿಮ್ ತಗೊಂಡಿದ್ದಾಳೆ. ಝೋಯಿ ಫಸ್ಟ್ ಸೆಲೆಕ್ಟ್ ಮಾಡಿದ್ಲಲ್ಲ ಆ ಪರ್ಸ್ ನ ಇವಳಿಗೆ ಬೇಡ ಅನ್ಬಿಟ್ಟು ಅವಳೆ ತಗೊಂಡಿದ್ದಾಳೆ. ನಿಮಗ್ ಗೊತ್ತು ಹುಡುಗಿರ್ ಜಲಸಿ ಹೆಂಗಿರುತ್ತೆ ಅಂತವ. ಆಗ್ಲೇ ನಾವು ನೋಡ್ತೀವಿ ಡ್ಯಾನಿಯಲ್ ಜೊತೆ ಯುವಿ ಇಲ್ಲಿ ಕ್ಲೋಸ್ ಆಗಕ್ ಟ್ರೈ ಮಾಡ್ತಿರ್ತಾಳೆ. ಹೇಗಿದೀಯಾ, ಹಾಗೆ ಹೀಗೆ, ನಿನ್ ದಿನ ಹೇಗಿತ್ತು. ಇವ್ರಿಬ್ರು ಸಿನಾರಿಯೋ ಮಸ್ತ್ ನೋಡ್ತಿತ್ತಿಲ್ಲಿ. ಆದ್ರೆ ಝೋಯಿಗೆ ಇವ್ರಿಬ್ರು ನೋಡ್ಬಿಟ್ಟು ಬೇಜಾರಾಗ್ತಿತ್ತು. ಅವಳಿಗೆ ಇಷ್ಟ ಆಗ್ತಿರ್ಲಿಲ್ಲ ಅಂದ್ರೆ ಅವಳು ತನಿಗ್ ತಾನೇ ಕನ್ವಿನ್ಸ್ ಮಾಡಕ್ ಹೋಗ್ತಾಳೆ. ಡ್ಯಾನಿಯಲ್ ಒಬ್ಬ ಸ್ಟ್ರೀಮ್ ಅಂತ, ಯುವಿ ಕಿಮ್ ಲೈವ್ ಸ್ಟ್ರೀಮ್ ಅಲ್ಲಿ ದುಡಿತಾಳೆ. ಇವರಿಬ್ರು ಜೋಡಿ ಮಸ್ತ್ ಆಗಿದೆ. ಡ್ಯಾನಿಯಲ್ ಸ್ಟ್ರೀಮ್ ಅಂತಾನೆ, ಅದು ಸೀರಿಯಸ್ ಝೋಯಿ. ಹಾಗೆ ಅವಳು ರಿಯಾಲಿಟಿ ಅಕ್ಸೆಪ್ಟ್ ಮಾಡ್ಕೊಂತಾಳೆ. ನೆಕ್ಸ್ಟ್ ಡೇ ನಾವು ನೋಡ್ತೀವಿ ಇಲ್ಲಿ ಡೋನಾ. ಇಲ್ಲ ಅವನು ಸಿಗರೇಟ್ ಪ್ಯಾಕೆಟ್ ಆಫರ್ ಮಾಡ್ತಿದ್ದ ಫ್ರೆಂಡ್ಸ್ ಗೆಲ್ಲವ, ಸಖತ್ ಖರ್ಚು ಮಾಡ್ತಿದ್ದ, ದುಡ್ಡು ಐದ್ನಂತ ಮಸ್ತ್ ಆಗಿ ಅಂತವ. ಆಗ್ಲೇ ಇಲ್ಲಿ ಎಲ್ಲ ನೋಡ್ಬಿಟ್ಟು ಶಾಕ್ ಆಗ್ತಾರೆ. ಡೋ ಇತ್ತೀಚೆಗೆ ಸಖತ್ ದುಡ್ಡು ಖರ್ಚು ಮಾಡ್ತಿದ್ದಾನೆ. ಜಾಕ್ ಇಲ್ಲಿ ಡೋನ ಕೇಳ್ತಾನೆ ನೀನ್ ಇತ್ತೀಚೆಗೆ ಕದಿತಿಲ್ಲ ತಾನೆ, ಕದಿಯೋ ಬಿಸ್ನೆಸ್ ಏನಾದ್ರು ಸ್ಟಾರ್ಟ್ ಮಾಡಿದೀಯಾ, ಇಲ್ಲ 2 ನಂಬರ್ ದಂಧೆ ಏನಾದ್ರು ಸ್ಟಾರ್ಟ್ ಮಾಡಿದೀಯಾ ಅಂತವ. ಆಗ್ಲೇ ಡೋ ಇಲ್ಲಿ ಹೇಳ್ತಾನೆ ನಾನು ಒಬ್ಬ ಸ್ಟ್ರೀಮರ್, ಸ್ಟ್ರೀಮ್ ಇಂದ ಮಸ್ತ್ ದುಡ್ಡು ಬರುತ್ತೆ ಅದಕ್ಕೆ ಖರ್ಚು ಮಾಡ್ತಿದ್ದೀನಿ. ಆಗ್ಲೇ ಎಲ್ಲರೂ ಇವ್ ಮೇಲೆ ಡೌಟ್ ಪಡ್ತಾರೆ. ಡೋ ಇಲ್ಲಿ ಹೇಳ್ತಾನೆ ನಿಮ್ಗೆ ಕನ್ಫರ್ಮ್ ಇಲ್ಲ ಅಲ್ವಾ, ಮನೆಗ್ ಬರೀ ತೋರಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಆಗ್ಲೇ ನಾವಿಲ್ಲಿ ನೋಡ್ತೀವಿ ಡೋ ಲೈವ್ ಸ್ಟ್ರೀಮ್ ಮಾಡ್ತಿದ್ದ. ಬಟ್ ಅವ್ನ್ ಲೈವ್ ಸ್ಟ್ರೀಮ್ ಮಾಡೋದು ಚೇಷ್ಟೆ ಮಾಡ್ತಾ. ಬ್ರೋ ಇಸ್ ಆನ್ ಹೋಲ್ ಅನದರ್ ಲೆವೆಲ್. ಅವ್ನ್ ಚೇಷ್ಟೆ ನೋಡಿ ಬ್ರೋ ಈ ತರ ಮಾಡ್ತಿರೋದು ಅವ್ನ್ ಬಲೂನ್ಸ್ ಕಲೆಕ್ಟ್ ಮಾಡಕ್ಕೆ. ಅಂಡ್ ರಿಯಲ್ ಲೈಫ್ ರೀಲ್ಸ್ ಅಲ್ಲೂ ನೀವು ನೋಡೇ ಇರ್ತೀರಿ, ಯಾವ್ದೋ ದೆವ್ವ ಮೆಟ್ಕೊಂಡಂಗ್ ಆಡ್ತಿರ್ತಾರೆ ಜನ ಎಲ್ಲ. ಇದು ನೋಡಿ ಎಲ್ಲ ಶಾಕ್ ಆಗ್ತಾರೆ, ಇವ್ನು ಈ ತರ ಮಾಡಿ ದುಡ್ಡು ದುಡಿತಿದ್ದಾನ. ಅಂಡ್ ಇಲ್ಲಿ ಡೋ ಆಫರ್ ಮಾಡ್ತಾನೆ ನೀವು ಬಂದ್ ಜಾಯಿನ್ ಆಗಿ
ಹಾಕಿ ಚೆನ್ನಾಗಿ ದುಡ್ಡು ಸಿಗುತ್ತೆ ಅಂಡ್ ಎಲ್ಲ ಹೇಳ್ತಾರೆ ನಾವ್ ಹೆಂಗಿದೀವಿ ಹಂಗ್ ಚೆನ್ನಾಗಿದೀವಿ ಬೇಡ ಅಂತವ. ಮುಂದೆ ನಾವು ನೋಡ್ತೀವಿ ಝೋಯಿನ ಅವಳು ಲೈವ್ ಸ್ಟ್ರೀಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಳೆ ಅಂಡ್ ಸ್ವಲ್ಪ ಟೈಮ್ ಅಲ್ಲಿ ಅವಳಿಗೆ 1000 ಬಲೂನ್ಸ್ ಸಿಗ್ತವೆ. ಅವಳಿಗೆ ಒನ್ ಡೇ ನಲ್ಲಿ 10,000 ಬಲೂನ್ಸ್ ಅರ್ನ್ ಮಾಡ್ತಾಳ ಅವಳು. ಅಂಡ್ ಇದು ನೋಡಿ ಝೋಯಿನ್ ಶಾಕ್ ಆಗ್ತಾಳೆ. ಆಗ್ಲೇ ಅವಳಿಗೊಂದು ವಿಷಯ ಗೊತ್ತಾಗುತ್ತೆ, ಗಂಗನಮ್ ಲ್ಯಾಂಡ್ ಲಾರ್ಡ್ ಅಂತ ಹೇಳಿ ಒಬ್ಬ ಸಬ್ಸ್ಕ್ರೈಬರ್ ಅವಳಿಗೆ ಬಲೂನ್ಸ್ ಮೇಲೆ ಬಲೂನ್ಸ್ ಕಳಿಸ್ತಿದ್ದಾನೆ. ಆಗ್ಲೇ ನಮಗೆ ಗೊತ್ತಾಗುತ್ತೆ ಝೋಯಿ ಹೇಗ್ ಲೈವ್ ಸ್ಟ್ರೀಮ್ ಮಾಡ್ತಿದ್ದಾಳೆ. ಅವಳು ಹುಡುಗಿ ಆಗಿರೋ ಲಾಭ ಎತ್ಕೊಂತಿದ್ಲು, ಶಾರ್ಟ್ ಬಟ್ಟೆ ಹಾಕಿ ಸ್ಟ್ರೀಮ್ ಮಾಡ್ತಿದ್ಲು ಅವಳು, ಅದರಿಂದ ಅವಳಿಗೆ ಜಾಸ್ತಿ ಅರ್ನ್ ಆಗ್ತಿರಿದ್ದು. ನೆಕ್ಸ್ಟ್ ಇಲ್ಲಿ ಲೈವ್ ಸ್ಟ್ರೀಮ್ ಎಂಡ್ ಆಗ್ತಾ ಇರ್ಬೇಕಾದ್ರೆ ಝೋಯಿ ಗಂಗನಮ್ ಲ್ಯಾಂಡ್ ಲಾರ್ಡ್ ಗೆ ಥ್ಯಾಂಕ್ ಯು ಹೇಳ್ತಾಳೆ. ನೆಕ್ಸ್ಟ್ ಸೀನ್ ನಾವು ನೋಡ್ತೀವಿ ಯುವಿ ಸ್ಟ್ರೀಮ್ ಮಾಡ್ತಿದ್ಲು, ಅವಳು ಡೈಲಿ ಲೈಫ್ ಗೇಮ್ಸ್ ಬಗ್ಗೆ ಮಾತಾಡ್ತಿರ್ತಾಳೆ. ಇಲ್ಲಿ ಸ್ಟ್ರೀಮ್ ಎಲ್ಲ ಮುಗಿದ್ಮೇಲೆ ನಾವು ನೋಡ್ತೀವಿ ರಿಯಲ್ ಯುವಿ ಕಿಮ್ ನ, ಅವಳು ಒರಿಜಿನಲ್ ಫಾರ್ಮ್ ಬ್ಯಾಡಿ. ಆಗ್ಲೇ ಯುವಿ ಬಾಯ್ ಫ್ರೆಂಡ್ ಕಿರ್ಸ್ದ ಆಚೆ ಬರ್ತಾನೆ. ಇಲ್ಲಿ ಸೆಕೆ ಆಗ್ತಿತ್ತು, ಲೈವ್ ಮುಗಿದ್ಮೇಲೆ ಹೇಳ್ಬೇಕು ತಾನೆ ನೀನು, ಇವಳಿಗೆ ಒಬ್ಬ ಹುಡುಗ ಇದ್ದಾನೆ ಆದ್ರೂ ಇವಳು ಡ್ಯಾನಿಯಲ್ ಲೈನ್ ಹೊಡಿತಿದ್ಲು. ಆಗ್ಲೇ ಅವಳು ಹೇಳ್ತಾಳೆ ಸಬ್ಸ್ಕ್ರೈಬರ್ಸ್ ಗೆ ನಾನ್ ಮಿಂಗಲ್ ಇದೀನಿ ಅಂತ ಹೇಳಿ ಗೊತ್ತಾದ್ರೆ ಅವ್ರು ನನಗೆ ಬಲೂನ್ಸ್ ಕಳ್ಸಲ್ಲ, ಅದಕ್ಕೆ ಈ ವಿಷಯನ ಸೀಕ್ರೆಟ್ ಇಟ್ಟಿರತ್ ನಾನು. ಆಗ್ಲೇ ಯುವಿ ಅವಳ ಬಾಯ್ ಫ್ರೆಂಡ್ ಒಂದ್ ಪರ್ಸ್ ಕೊಡ್ತಾಳೆ, ಯಾವ ಡ್ಯಾನಿಯಲ್ ಕೊಟ್ಟಕ್ ಬಂದಿದ್ಲಲ್ಲ ಅದೇ ಪರ್ಸು. ಆಗ್ಲೇ ಹುಡುಗ ಖುಷಿಯಾಗಿದ್ದ, ಇಷ್ಟೊಂದು ಕಾಸ್ಟ್ಲಿ ಪರ್ಸು ಲಿಮಿಟೆಡ್ ಎಡಿಷನ್. ಆಗ್ಲೇ ಅವರಿಬ್ರು ಸೀನ್ಸ್ ಮಾಡಕ್ ನಿಂಗಂತಾರೆ. ಸೀನ್ ಕಟ್ ಆಗುತ್ತೆ. ನಾವು ನೋಡ್ತೀವಿ ನೆಕ್ಸ್ಟ್ ಡೇ ಯುವಿಕಿ ಮತ್ತೆ ಇಲ್ಲಿ ಡ್ಯಾನಿಯಲ್ ಲೈನ್ ಹೊಡಿತಿದ್ಲು. ಡ್ಯಾನಿಯಲ್ ಮನ್ಸೊಳಗೆ ಇದೆಲ್ಲ ಇಷ್ಟ ಆಗ್ತಿತ್ತು, ಇಂತ ಸುಂದರವಾಗಿರೋ ಹುಡುಗಿ ನನ್ ಜೊತೆ ಸುತ್ತಾಡ್ತಿದ್ದಾಳೆ. ಅದಾದ್ಮೇಲೆ ನೆಕ್ಸ್ಟ್ ಸೀನ್ ನಾವು ನೋಡ್ತೀವಿ ಡ್ಯೂಕ್ ಮತ್ತೆ ಲೈವ್ ಸ್ಟ್ರೀಮ್ ಸ್ಟಾರ್ಟ್ ಮಾಡ್ತಿದ್ದ. ಆದ್ರೆ ಲೈವ್ ಸ್ಟ್ರೀಮ್ ಅಲ್ಲಿ ಫುಲ್ ಅವನಿಗೆ ಹೇಟ್ ಕಮೆಂಟ್ಸ್ ಬರ್ತಿರಿದ್ದು, ಹೇಟ್ ರೆಸ್ಪಾನ್ಸ್ ಸಿಕ್ತಿತ್ತು. ಆಗ್ಲೇ ಇಲ್ಲಿ ಇವರೆಲ್ಲ ಪ್ಲಾನ್ ಮಾಡ್ತಾರೆ ದೊಡ್ಡ ಡ್ಯಾನಿಯಲ್ ಕರ್ಸಕ್ಕೆ. ದೊಡ್ಡ ಡ್ಯಾನಿಯಲ್ ಏನಾದ್ರೂ ಸ್ಟ್ರೀಮಿಗೆ ಬಂದ್ರೆ ನಮಗೆ ಚೆನ್ನಾಗಿ ಅರ್ನ್ ಆಗುತ್ತೆ ಅಂತವ. ಬಟ್ ಡ್ಯೂಕ್ ಇಲ್ಲಿ ಆ ಮಾತಿಗೆ ಒಪ್ಪಲ್ಲ. ಅವ್ನು ನನ್ಗೋಸ್ಕರ ಅಷ್ಟೊಂದೆಲ್ಲ ಮಾಡಿದ್ದಾನೆ, ಅವ್ನ ಎಲ್ ಬೇಡ, ಇದು ನನ್ಗೋಸ್ಕರ ನನ್ನ ಸ್ವಂತಕ್ಕೋಸ್ಕರ ಮಾಡ್ತಿರೋದು, ಸೊ ಇದಕ್ಕೆ ಅವನನ್ನ ಎಳೆಯೋದ್ ಬೇಡ ಅಂತ ಹೇಳ್ತಾನೆ. ಆಗ್ಲೇ ನಾವು ನೋಡ್ತೀವಿ ಯುವಿ ಇಲ್ಲಿ ಸಿಟ್ಟಾಗಿದ್ಲು, ಯಾಕಂದ್ರೆ ಝೋಯಿ ರ್ಯಾಂಕಿಂಗ್ ಅಲ್ಲಿ ಅವಳಿಗಿಂತ ಮೇಲ್ ಹೋಗಿದ್ದಾಳೆ, ಅವಳ ಸ್ಟ್ರೀಮ್ ಜನ ಜಾಸ್ತಿ ನೋಡ್ತಿದ್ದಾರೆ. ಆಗ್ಲೇ ಯುವಿ ಇಲ್ಲಿ ನೋಟಿಸ್ ಮಾಡ್ತಾಳೆ ಗಂಗನಮ್ ಲ್ಯಾಂಡ್ ಲಾರ್ಡ್ ಅನ್ನೋ ಅವಳಿಗೆ ಬಲೂನ್ಸ್ ಮೇಲೆ ಬಲೂನ್ಸ್ ಕಳಿಸ್ತಿದ್ದಾನೆ. ಅದನ್ನ ನೋಡಿ ಯುವಿ ಲಿಟ್ರಲಿ ಉರ್ದೋದ್ಲು, ಯಾಕಂದ್ರೆ ಅವಳಿಗೆ ಬಲೂನ್ಸ್ ತಗೊಳ್ಳೋದೇ ಮೇನ್. ಮೋಸ್ಟ್ ಲೈಕ್ ಅವಳಿಗೆ ಜಾಸ್ತಿ ಬಲೂನ್ಸ್ ಬೇಕು, ಆ ಬಲೂನ್ಸ್ ತಗೊಳಕ್ಕೆ ಅವಳು ಯಾವ ಮಟ್ಟಕ್ಕಾದ್ರೂ ಹೋಗ್ತಾಳೆ. ಆಗ್ಲೇ ನಾವು ನೋಡ್ತೀವಿ ಡ್ಯೂಕ್ ನ ಈಗ್ಲೂ ಅವ್ನು ಲೈವ್ ಸ್ಟ್ರೀಮ್ ಮಾಡ್ತಿದ್ದ, ಆದ್ರೆ ಅಚಾನಕ್ ಆಗಿ ಇಲ್ಲಿಗೆ ದೊಡ್ಡ ಡ್ಯಾನಿಯಲ್ ಬರ್ತಾನೆ. ಆ ದೊಡ್ಡ ಡ್ಯಾನಿಯಲ್ ನೋಡಿಷ್ಟೇನೆ ಲೈವ್ ಸ್ಟ್ರೀಮ್ ಅಲ್ಲಿ ಇದ್ದಿದ್ದ ಜನ ಎಲ್ಲ ಶಾಕ್ ಆಗಿ ಹೋಗ್ತಾರೆ. ನಿಮಗ್ ಗೊತ್ತು ಡ್ಯಾನಿಯಲ್ ನೋಡಿ ಜನ ಹೇಗ್ ಕ್ರೇಜಿ ಆಗ್ತಾರೆ ಅಂತವ. ಸ್ಟ್ರೀಮ್ ಅಲ್ಲಿ ಜಾಸ್ತಿ ಜನ ಬರ್ತಾರೆ, ಬಲೂನ್ಸ್ ಜಾಸ್ತಿ ಬರುತ್ತೆ, ಅದನ್ನ ನೋಡಿ ಡ್ಯೂಕ್ ಲಿಟ್ರಲಿ ಶಾಕ್ ಆಗಿ ಹೋಗ್ತಾನೆ. ಇಲ್ಲಿ ಏನ್ ನಡೀತಿದೆ ಅಂತ ಹೇಳಿ ಅವನಿಗೂ ಗೊತ್ತಾಗಲ್ಲ. ಅಂಡ್ ಸ್ಟ್ರೀಮ್ ಎಲ್ಲ ಮುಗಿದ್ಮೇಲೆ ಇವ್ರು ನೋಡ್ತಾರೆ ಅವ್ರು ಗಳಿಸಿರೋ ಪಾಯಿಂಟ್ 32,893 ಬಲೂನ್ಸ್ ಅಂಡ್ ಕಮಿಷನ್ ಎಲ್ಲ ಕಟ್ಟಾಗ ಅವ್ರ ಕೈಯಲ್ಲಿ ಸಿಗುತ್ತೆ 19,735. ಡ್ಯೂಕ್ ಇಲ್ಲಿ ಎಲ್ಲ ದುಡ್ಡು ಡ್ಯಾನಿಯಲ್ ಕೊಡಕ್ ಹೋಗ್ತಾನೆ. ಬಟ್ ಡ್ಯಾನಿಯಲ್ ಇಲ್ಲಿ ಆಫರ್ ಬೇಡ ಅಂತಾನೆ. ಆಮೇಲೆ ಡ್ಯೂಕ್ ಒಂಚೂರು ಒತ್ತಾಯ ಮಾಡಿದ್ರೆ ಅವ್ನ್ ಸ್ಪ್ಲಿಟ್ ಮಾಡೋಣ ಅಂತ ಹೇಳಿ ಒಪ್ಕೊಳ್ತಾನೆ. ನೆಕ್ಸ್ಟ್ ನಾವು ನೋಡ್ತೀವಿ ಚಿಕ್ ಡ್ಯಾನಿಯಲ್ ನ, ಅವನಿಗೆ ಖುಷಿ ಇತ್ತು ಸ್ಟ್ರೀಮ್ ಇಂದ ಇಷ್ಟೊಂದು ದುಡ್ಡು ಬಂತ, ಅವನಿಗೆ ರೆಸ್ಪಾನ್ಸ್ ಚೆನ್ನಾಗಿ ಸಿಕ್ತು ಅಂಡ್ 1 ಮಂತ್ಲಿ ಸ್ಯಾಲರಿ ಅವ್ನು 1 ಲೈವ್ ಸ್ಟ್ರೀಮ್ ಇಂದ ದುಡ್ದ. ಆಗ್ಲೇ ದುಡ್ಡು ಬಂದ್ಮೇಲೆ ಏನ್ ಮಾಡೋದು ಅಂತ ಹೇಳಿ ಸ್ಟೋರ್ ಅಲ್ಲೇ ಯೋಚನೆ ಮಾಡ್ತಿದ್ದೆ, ಇವಿಗೋಸ್ಕರ ಏನಾದ್ರು ಗಿಫ್ಟ್ ತಗೊಳ್ಳೋಣ ಅಂತವ. ಹುಡುಗ ಲವ್ ಅಲ್ಲಿ ಬಿದ್ದೋಗೇನೆ, ಆದ್ರೆ ಇವನಿಗೆ ಏನ್ ಗೊತ್ತು ಪಾಪ ಜಲ್ದಿ ಅವನು ಕಟ್ ಆಗುತ್ತೆ. ಆಗ್ಲೇ ಇಲ್ಲೊಂದು ಬರುತ್ತೆ ಒಂದು ಪ್ಲಾಟ್ ಟ್ವಿಸ್ಟ್. ಆ ಸ್ಟೋರಿಗೆ ಬರ್ತಾರೆ ಯುವಿ ಅಂಡ್ ಬಾಯ್ ಫ್ರೆಂಡ್. ಅವ್ರು ನೋಡ್ಬಿಟ್ಟು ಚಿಕ್ ಡ್ಯಾನಿಯಲ್ ಶಾಕ್ ಆಗಿ ಹೋಗ್ತಾನೆ. ಅವ್ನು ಒಳಗೆ ಯೋಚನೆ ಮಾಡ್ತಿದ್ದೆ ಇವ್ನು ಯಾರು ಯುವಿ ಜೊತೆ ಇದ್ದಾನೆ, ಇವಳು ನಿಜವಾಗ್ಲೂ ಯುವಿನ ಇಲ್ಲ ಅವಳು ಟ್ವಿನ್ಸ್. ಅವ್ನು ಒಳಗೆ ಕನ್ವಿನ್ಸ್ ಮಾಡ್ಕೊಳ್ತಿದ್ದ ಅಣ್ಣನ ತಮ್ಮನೇ ಇರ್ಬೇಕು, ಲೇಟ್ ನೈಟ್ ಆಗಿ ಅದಕ್ಕೆ ಕರ್ಕೊಂಡ್ ಬಂದಿದ್ದಾಳೆ ಇವಳು ಅಂತವ. ಇವಳು ಹುಡುಗನ್ ಜೊತೆ ಓಡಾಡೋ ಹುಡುಗಿ ಅಲ್ಲ ತಾನೆ ಹೇಳಿಲ್ವಾ, ಅಣ್ಣೊಂದು ಜಲ್ದಿ ಕಟ್ ಆಗುತ್ತೆ ನೋಡ್ರಿ. ಅವರು ಸ್ಟೋರ್ ಒಳಗೆ ಬಂದು ಸಖತ್ ಶಾಪಿಂಗ್ ಮಾಡ್ತಾರೆ ಅಂಡ್ ಶಾಪಿಂಗ್ ಮಾಡ್ತಾ ಅವ್ರು ಇಲ್ಲೊಂದು ಪ್ರೊಟೆಕ್ಷನ್ ಆರ್ಡರ್ ಮಾಡ್ತಾರೆ. ಅಂಡ್ ಆ ಪ್ರೊಟೆಕ್ಷನ್ ನೋಡಾದ್ಮೇಲೆ ಡ್ಯಾನಿಯಲ್ ಕನ್ಫರ್ಮ್ ಆಗುತ್ತೆ ಇವ್ರ ಅಣ್ಣ ತಂಗಿ ಅಲ್ವೇ ಅಲ್ಲ. ಅವ್ನ್ ಶಾಕ್ ಅಲ್ಲಿ ಯುವಿನೇ ನೋಡ್ತಿರ್ತಾನೆ. ಆಗ್ಲಿ ಯುವಿ ಇಲ್ಲಿ ಫುಲ್ ಸಿಟ್ಟಾಗ ಅವನನ್ನೇ ಬೈತಾಳೆ, ಏನೋ ಸೂವರ್ ಯಾಕೆ ಇದನ್ನೆಲ್ಲ ನೋಡಿಲ್ವಾ ನೀನು ಅಂತವ. ಹಾಗೆ ಹೀಗೆ ಈ ತರ ನೋಡಿಲ್ಲ ಅಂತ ಹೇಳಿ ಅವಳು ಬೈತಿರ್ತಾಳೆ. ಅಂಡ್ ಅವಾಗ್ಲೇ ಅವಳ ಬಾಯ್ ಫ್ರೆಂಡ್ ಸಮಾಧಾನ ಮಾಡ್ತಾನೆ, ಬೇಬಿ ಸುಮ್ನೆ ಆಗು ಬಾ ಮಾಡೋಣ. ಆಗ್ಲೇ ಡ್ಯಾನಿಯಲ್ ಫುಲ್ ಸ್ಪೀಚ್ಲೆಸ್, ಅವನ ಹಾರ್ಟ್ ಒಡೆದೋಗಿದೆ. ಈಗ್ಲೂ ಅವನು ಯುವಿನೇ ನೋಡ್ತಿದ್ದ. ಯುವಿ ಮತ್ತೆ ತಿರ್ಗಾ ಬೈತಾಳೆ. ಇಲ್ಲಿ ಡ್ಯಾನಿಯಲ್ ಒಪ್ಕೊಳಕ್ಕೆ ತಯಾರಿಲ್ಲ, ಇವಳು ನನ್ ಕ್ಲಾಸ್ಮೇಟ್ ಯುವಿ ಅಂತವ. ಇವಳು ಕ್ಲಾಸ್ ಅಲ್ಲಿ ನೋಡಿ ಅಷ್ಟೊಂದು ಫ್ರೆಂಡ್ಲಿ ಆಗಿದ್ಲು, ಇಲ್ಲಿ ನೋಡಿ ಈ ತರ ಇದ್ದಾಳೆ. ಇಲ್ಲಿ ಯುವಿಗೆ ಡ್ಯಾನಿಯಲ್ ಆತರ ನೋಡ್ತಿರೋದು ತಡ್ಕೊಳಕ್ ಆಗಲ್ಲ. ಅವಳು ತಿರ್ಗಾ ಮತ್ತೆ ಬೈತಾನೆ ಇರ್ತಾಳೆ. ಆಗ್ಲೇ ಯುವಿ ಬಾಯ್ ಫ್ರೆಂಡ್ ಗೆ ಕೋಪ ಬಂದು ಡ್ಯಾನಿಯಲ್ ಒಂದು ಪಂಚ್ ಹೊಡಿತಾನೆ ಅಂಡ್ ಡ್ಯಾನಿಯಲ್ ಪಂಚ್ ನ ಡಾಜ್ ಮಾಡ್ತಾನೆ. ಅಂಡ್ ಇಲ್ಲಿ ಇವರಿಬ್ರು ಶಾಕು. ಅಂಡ್ ನಿಮ್ಗೂ ಅನ್ಸಿರ್ಬೋದು ಅವ್ನು ಡಾಜ್ ಮಾಡ್ದ ಅಂತ ಹೇಳಿ, ಆದ್ರೆ ಅವ್ನು ಡಾಜ್ ಮಾಡಿರಲ್ಲ. ಅದೇ ಟೈಮಿಗೆ ಅವ್ನು ಝೋನ್ ಔಟ್ ಆಗಿರ್ತಾನೆ, ಪಂಚ್ ಹೊಡಿಯಕ್ ಹೋಗಿರ್ತಾನಲ್ಲ ಅವಾಗ. ಅಲ್ಲಿ ಯುವಿ ಬಾಯ್ ಫ್ರೆಂಡ್ ಡ್ಯಾನಿಯಲ್ ಶರ್ಟ್ ಇಟ್ಕೊಂಡು ಇನ್ನೊಂದು ಪಂಚ್ ಹೊಡಿಯಕ್ ಹೋಗ್ತಾನೆ. ಆಗ್ಲೇ ಇಲ್ಲಿ ಇಲ್ಲಿಂದ ಒಂದ್ ಸೌಂಡ್ ಬರುತ್ತೆ, ಯಾರು ಬಂದಿದ್ದಾರೆ ಅಂತ ಹೇಳಿ ನೋಡಿದರೆ ಅವನೇ ನಮ್ ಜ್ಯಾಕ್ ಇಲ್ಲಿ ಯುವಿನ್ ನೋಡ್ತಾನೆ ಅಂಡ್ ಕೇಳ್ತಾನೆ ನೀನೇನ್ ಇಲ್ಲಿ ಅಂತವ. ಆಗ್ಲೇ ಯುವಿ ಬಾಯ್ ಫ್ರೆಂಡ್ ಹೇಳ್ತಾನೆ ಇವ್ನ ಯಾರು ನಿನ್ ಕ್ಲಾಸ್ಮೇಟ್. ಆಗ್ಲೇ ಯುವಿ ಹೇಳ್ತಾನೆ ಇವ್ ನನ್ ಕ್ಲಾಸ್ಮೇಟ್. ಆಗ್ಲೇ ಜ್ಯಾಕಿಗೆ ಇಲ್ಲಿ ಸಿಚುವೇಶನ್ ಅರ್ಥ ಆಗುತ್ತೆ. ಅಂಡ್ ಈ ಪರ್ಟಿಕ್ಯುಲರ್ ಮೂಮೆಂಟ್ ಅಲ್ಲಿ ಡ್ಯಾನಿಯಲ್ ಇನ್ನೊಂದ್ಸರಿ ವಧೆ ತಿನ್ನಕ್ ಹೋಗ್ತಿದ್ದಾನೆ. ಅಂಡ್ ಇದೆಲ್ಲ ನೋಡ್ಬಿಟ್ಟು ಜ್ಯಾಕಿಗೆ ಹಳೆ ನೆನಪೆಲ್ಲ ಬರುತ್ತೆ. ಫಸ್ಟ್ ಡ್ಯಾನಿಯಲ್ ಬಂದಾಗ ಅವ್ನ್ ತಪ್ಪಿಲ್ಲ
ಇಲ್ಲ ಅಂದ್ರು ಅವನಿಗೆ ನಾಯಿ ಹೊಡೆದಂಗ್ ಹೊಡೆದಿದ್ದೆ ನಾನು ಅಂತ ಹೇಳಿ ಅವನಿಗೆ ಒಂಚೂರು ಗಿಲ್ಟಿ ಹಂಗ್ ಫೀಲ್ ಆಗುತ್ತೆ. ಅಂಡ್ ಈ ಟೈಮಲ್ಲಿ ಜಾಕ್ ಡಿಸೈಡ್ ಮಾಡ್ತಾನೆ ನಾನ್ ಚಿಕ್ ಡ್ಯಾನಿಯಲ್ ನ ಸೇವ್ ಮಾಡ್ತೀನಿ ಅಂತವ. ಅಂಡ್ ಇಲ್ಲಿ ಮ್ಯಾಟರ್ ಸೀರಿಯಸ್ ಆಗಕ್ಕಿಂತ ಮುಂಚೆ ಜಾಕ್ ನೋಡ್ತಾನೆ ಆ ಹುಡುಗನ್ ಕೈಲಿ ಅದೇ ಪರ್ಸ್ ಇದೆ ಡ್ಯಾನಿಯಲ್ ಕೊಟ್ಟಿದ್ಲಲ್ಲ ಅದು. ಆಗ್ಲೇ ಜಾಕ್ ಇಲ್ಲಿ ಯುವಿ ಹತ್ರ ತಿರುಗಿ ಹೇಳ್ತಾನೆ, ಯುವಿ ನಿನಗ್ ಸಖತ್ ದಮ್ ಇದೆ, ಪರ್ಸ್ ಡ್ಯಾನಿಯಲ್ ಗೋಸ್ಕರ ತಗೊಂಡು ನೀನ್ ನಿನ್ ಬಾಯ್ ಫ್ರೆಂಡ್ ಗಿಫ್ಟ್ ಮಾಡ್ದ. ಆಗ್ಲೇ ಯುವಿ ಇಲ್ಲಿ ಮೆಂಟಲ್ ಆಗೋಗ್ತಾಳೆ, ನೀನ್ ಏನ್ ಮಾತಾಡ್ತಿದ್ಯಾ ಅಂತ ಹೇಳಿ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ತಿರುಗಿಸಿ ಜಾಕ್ ಗೆ ಹೇಳ್ತಾಳೆ. ಆಗ್ಲೇ ಯುವಿ ಬಾಯ್ ಫ್ರೆಂಡ್ ಯುವಿಗ್ ಬಾಯ್ ಮುಚ್ಚು ಅಂತ ಹೇಳಿ ಹೇಳ್ಬಿಟ್ಟು ಜಾಕಿ ಕೇಳ್ತಾನೆ ಸ್ಟೋರಿ ಏನ್ ಹೇಳಕ್ಕೆ. ಆಗ್ಲೇ ಜಾಕ್ ಯುವಿ ಎಲ್ಲ ಸತ್ಯ ಬಾಯ್ ಬಿಟ್ಟ. ಹೀಗೆ ಒಬ್ಬ ಡ್ಯಾನಿಯಲ್ ಇದ್ದಾನೆ, ಆ ಡ್ಯಾನಿಯಲ್ ಗೆ ಯುವಿ ದಿನಾಲು ಲೈನ್ ಹೊಡಿತಿದ್ದಾಳೆ, ಈ ಪರ್ಸ್ ಅವನಿಗೋಸ್ಕರ ತಗೊಂಡಿದ್ದು ಅವ್ನು ಒಪ್ಲಿಲ್ಲ ಅದಕ್ಕೆ ನಿನಗ್ ಕೊಟ್ಟಿದ್ದಾಳ ಅವಳು. ಇವನ್ ನೀನ್ ಹಾಕೊಂಡಿರೋ ಪ್ಯಾಂಟ್ ಕೂಡ ಡ್ಯಾನಿಯಲ್ ಗೆ ಗಿಫ್ಟ್ ಮಾಡಕ್ ಹೋಗಿದ್ಲು, ಡ್ಯಾನಿಯಲ್ ಒಪ್ಲಿಲ್ಲ ಅದಕ್ಕೆ ನಿನಗ್ ಕೊಟ್ಟಾಳೆ. ಅಲ್ಲಿ ಯುವಿ ಬಾಯ್ ಫ್ರೆಂಡ್ ಏನು ಒಂದ್ ಬೀದಿನಾಯಿಗಿಂತ ಕಡೆ ಹೋಗಿದ್ದಾನೆ, ಮಿಕ್ಕಿದ ಅಳ್ಸಿದ್ ಪಾಳ್ಸಿದ್ದೆಲ್ಲ ಅವನಿಗೆ ಆಗ್ತಿದ್ದಾಳೆ ಯುವಿ. ಅಂಡ್ ಇದು ನೋಡ್ಬಿಟ್ಟು ಬಾಯ್ ಫ್ರೆಂಡ್ ಸಕ್ಕತ್ ಬೇಜಾರಾಗುತ್ತೆ. ಅಂಡ್ ಅವ್ನ ಇಲ್ಲಿ ಜಾಕಿ ಕೇಳ್ತಾನೆ ನೀನ್ ಸುಳ್ಳು ಹೇಳ್ತಿರ್ಬೋದು, ಅಂಡ್ ಜಾಕ್ ಹೇಳ್ತಾನೆ ನಾನ್ ಸುಳ್ಳು ಹೇಳ್ತಿರ್ತೀನಿ, ಅವ್ನ್ ಬರ್ಡೇಗೆ ಕುಂತಿರ್ತೀನಿ ನಾನು ಫುಲ್ ಕ್ಲಾಸ್ ಅಲ್ಲಿ. ಆಗ್ಲೇ ಯುವಿಗಿಲಿ ತಲೆ ಕೆಟ್ಟು ಕಿರ್ಸ್ತಾಳ ಅವಳು, ನನ್ನ ಹತ್ರ ಇವ್ ಆಟ ಬೇಡ. ಆಗ್ಲೇ ಯುವಿ ಸತ್ಯ ಎಲ್ಲ ಗೊತ್ತಾದ್ಮೇಲೆ ಬಾಯ್ ಫ್ರೆಂಡ್ ಇದ್ದನು ಅವಳು ಒಂದು ಸ್ಯಾಟಿಸ್ಫೈಯಿಂಗ್ ಪಂಚ್ ಹೊಡಿತಾನೆ, ಸರಿಯಾಗಿ ಕೊಟ್ಟ ಲೇ ಸಾಲಿ ಅಂತವ. ಹೀಗಾಗಿ ಆದ್ರೆ ಬಾಯ್ ಫ್ರೆಂಡ್ ಅಲ್ಲೇ ನಿಲ್ಲಿಲ್ಲ, ಅವಳು ಜ್ಞಾನ ತಪ್ಪ ಬಿದ್ದೋದ್ರು ಕೂಡ ಅವಳ ಹೊಟ್ಟೆಗೆ ಕಾಲಿಂದ ಹೊಡಿತಿರ್ತಾನೆ ಚೆನ್ನಾಗಿ. ಆಗ್ಲೇ ಜಾಕ್ ಇಲ್ಲಿ ಹೇಳ್ತಾನೆ ನೀವಿಬ್ರು ಏನ್ ಮಾಡ್ತಿದಾರೆ, ಇಬ್ರು ಟ್ರಾಶ್ ನೀವು. ಆಗ್ಲೇ ಬಾಯ್ ಫ್ರೆಂಡ್ ಸಿಟ್ಟ ಹೋಗ್ತಾನೆ, ಕೊಚ್ಚನ ನಾವು. ಆಗ್ಲೇ ಜಾಕ್ ವರ್ಸಸ್ ಬಾಯ್ ಫ್ರೆಂಡ್ ಫೈಟ್ ಆಗ್ಬೇಕು. ಅಷ್ಟರಲ್ಲಿ ಸೀನ್ ಕಟ್ಟಾಗ ನಾವ್ ಇಲ್ಲಿ ಝೋಯಿ ನೋಡ್ತೀವಿ. ಝೋಯಿ ಇಲ್ಲಿ ಲೈವ್ ಸ್ಟ್ರೀಮ್ ಮಾಡ್ತಿದ್ಲು ಆಸ್ ಯೂಶುವಲ್, ಅವಳಿಗೆ ಜಾಸ್ತಿ ಬಲೂನ್ಸ್ ಸಿಕ್ತಿದ್ವು. ಆಗ್ಲೇ ಗಂಗನಮ್ ಲ್ಯಾಂಡ್ ಲಾರ್ಡ್ ಯಾರು ಸಲ ಝೋಯಿಗೆ ಜಾಸ್ತಿ ಬಲೂನ್ಸ್ ಕಳಿಸ್ತಿರ್ತಾನೆ, ಅವನ್ ಫೇಸ್ ರಿವೀಲ್ ಆಗುತ್ತೆ ಇಲ್ಲಿ. ಆಗ್ಲೇ ನಮಗ್ ಗೊತ್ತಾಗುತ್ತೆ ಇವನ್ ಇಷ್ಟೊಂದು ದುಡ್ಡು ಎಲ್ಲಿಂದ ತರ್ತಿದ್ದಾನೆ ಅಂತವ. ಇವನ್ ಲೈಫ್ ಸೇವಿಂಗ್ಸ್, ಇವನ್ ಮನೆ ಸಾಮಾನು, ಇವನ್ ಅವ್ರ ಅಪ್ಪ ಬೆಡ್ ರಿಡನ್, ಅವ್ರಿಗೆ ಹುಷಾರಿಲ್ಲ, ಅವ್ರ ಲೈಫ್ ಸೇವಿಂಗ್, ಅವ್ರ ಹಾಸ್ಪಿಟಲ್ ದುಡ್ಡು, ಅವ್ರ ಸೇವಿಂಗು ಕೂಡ ಎಲ್ಲ ಝೋಯಿ ಅಟೆನ್ಷನ್ ಗೋಸ್ಕರ ಖರ್ಚು ಮಾಡ್ತಿದ್ದಾನೆ. ಇಲ್ಲಿ ಗಂಗನಮ್ ಲ್ಯಾಂಡ್ ಲಾರ್ಡ್ ಬಲೂನ್ಸ್ ಕಳಿಸ್ತಾ ಇರ್ಬೇಕಾದ್ರೆ ಅವ್ನ್ ನೋಟಿಸ್ ಮಾಡ್ತಾನೆ ಝೋಯಿಗೆ ಬೇರೆ ಯಾರೋ ಬಲೂನ್ಸ್ ಮೇಲೆ ಬಲೂನ್ಸ್ ಕಳಿಸ್ತಿದ್ದಾನೆ. ಅಂಡ್ ಅದನ್ನ ನೋಡ್ಬಿಟ್ಟು ಇವನಿಗೆ ಸಖತ್ ಸಿಟ್ಟು ಬರುತ್ತೆ. ಅಂಡ್ ಅವ್ನ್ ಇಲ್ಲಿ ಝೋಯಿಗ್ ಬೈತಾನೆ, ಎಲ್ಲ ಶ್ರೀಮರು ಸೇಮು, ಎಲ್ಲ ಕಪ್ಟಿರು ಮೋಸ್ಗಾತಿಯರು, ಯು ಎನ್ ಝೋಯಿ ಇಬ್ರು ಒಂದೇ ಅಂತ ಹೇಳಿ ಅವ್ನ್ ಬೈತಿರ್ತಾನೆ. ಅಂಡ್ ಇಲ್ಲಿ ಅವ್ನ್ ಬೈತಾ ಇರ್ಬೇಕಾದ್ರೆ ಝೋಯಿ ಸ್ಮೈಲ್ ನೋಡ್ಬಿಟ್ಟು ಅವ್ನ್ ಫುಲ್ ಬಿದ್ದೋಗ್ತಾನೆ, ಲಿಟ್ರಲಿ ಲವ್ ಅಲ್ಲೇ ಬಿದ್ದೋಗ್ತಾನ ಅವನು. ಆಗ್ಲೇ ಈ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ನಾವು ಬರ್ತೀವಿ ಜಾಕ್ ವರ್ಸಸ್ ಬಾಯ್ ಫ್ರೆಂಡ್ ಫೈಟ್ ಗೆ. ಜಾಕ್ ಇಲ್ಲಿ ಬಾಯ್ ಫ್ರೆಂಡ್ ಎಲ್ಲ ಪಂಚು ಡಾಜ್ ಮಾಡ್ತಿದ್ದ, ಬಟ್ ಜಾಕ್ ಇಲ್ಲಿ ಯುವಿ ಕೇಳ್ತಾನೆ ನೀನ್ ಇವನ್ ಜೊತೆ ಸೀರಿಯಸ್ ಇಲ್ಲ ಅಂದ್ರೆ ನಾನು ಇವನನ್ನು ಓಡಿಸ್ತೀನಿ. ಆಗ್ಲೇ ಯುವಿ ಇಲ್ಲಿ ಎದುರಿಸಿ ಓಡಿಸಕ್ ಹೇಳ್ತಾಳೆ. ಆಗ್ಲೇ ಜಾಕ್ ಒಂದ್ ಇಲ್ಲಿ ಹೆವಿ ಪಂಚ್ ಹೊಡಿತಾನೆ ಬಾಯ್ ಫ್ರೆಂಡ್ ಗೆ, ಲಿಟ್ರಲಿ ಮುಷ್ನಿಗ್ ಹೊಡ್ದ. ಇಲ್ಲಿ ಬಾಯ್ ಫ್ರೆಂಡ್ ತಿರ್ಗಾ ಮತ್ತೆ ಬಂದು ಜಾಕಿ ಹೊಡಿಯಕ್ ಹೋಗ್ತಾನೆ. ಇವನ್ ಪಂಚಸ್ ಮೇಲೆ ಪಂಚಸ್ ಹೊಡಿತಿರ್ತಾನೆ, ಬಟ್ ಜಾಕ್ ಅವನ್ನೆಲ್ಲ ಡಾಜ್ ಮಾಡಿ ಮತ್ತೆ ಬಾಯ್ ಫ್ರೆಂಡ್ ಹೊಡಿತಾನೆ. ಅವ್ನ್ ಚೆನ್ನಾಗಿ ರುಬ್ತಿದ್ದ. ಇದನ್ನ ನೋಡ್ಬಿಟ್ಟು ಯುವಿ ಅಂಡ್ ಚಿಕ್ ಡ್ಯಾನಿಯಲ್ ಫುಲ್ ಶಾಕ್ ಆಗಿ ಹೋಗ್ತಾರೆ. ಇಲ್ಲಿ ಚಿಕ್ ಡ್ಯಾನಿಯಲ್ ಹೇಳ್ತಾನೆ ಇದು ಯಾವ್ದೋ ನಾರ್ಮಲ್ ಫೈಟಿಂಗ್ ಟೆಕ್ನಿಕ್ ಅಲ್ಲ, ಇಲ್ಲಿ ಜಾಕ್ ಒಂದು ಬಾಕ್ಸಿಂಗ್ ಟೆಕ್ನಿಕ್ ಯೂಸ್ ಮಾಡ್ತಿದ್ದಾನೆ. ಅಂಡ್ ಇಲ್ಲಿ ಅದು ನಿಜ, ಯಾಕಂದ್ರೆ ಜಾಕ್ ಫುಲ್ ಬಾಡಿ ಮೂವ್ಮೆಂಟ್ ಬೇರೆನೆ ಇದೆ. ಅಂಡ್ ಫೈನಲಿ ಜಾಕ್ ಇಲ್ಲಿ ಒಂದು ಬಾಯ್ ಫ್ರೆಂಡ್ ಒಂದು ಸ್ಟ್ರೈಕ್ ಹೊಡೆದು ಅವ್ನ್ ಗೇಮ್ ಓವರ್ ಮಾಡ್ತಾನೆ. ಅಂಡ್ ಇಲ್ಲಿ ಎಲ್ಲರೂ ಸೇವ್ ಆದ್ರು. ಇದಾಗ ಸಖತ್ ಟೈಮ್ ಆದ್ಮೇಲೆ ನಾವು ನೋಡ್ತೀವಿ ವಾಸ್ಕೋ ಇಲ್ಲಿ ಟ್ರೈನಿಂಗ್ ಮಾಡ್ತಿದ್ದ. ನೆಕ್ಸ್ಟ್ ನಾವು ನೋಡ್ತೀವಿ ಝೋಯಿನ. ಇಲ್ಲಿ ಗಂಗನಮ್ ಲ್ಯಾಂಡ್ ಲಾರ್ಡ್ ಸಲ ಅವಳಿಗೆ ಬಲೂನ್ಸ್ ಕಳಿಸ್ತಿದ್ದ, ಬಟ್ ಇವತ್ತು ಅವನಿಗೆ ಬಲೂನ್ಸ್ ಕಳ್ಸಕ್ಕೆ ದುಡ್ಡಿಲ್ಲ. ಅಂಡ್ ಇಲ್ಲಿ ಝೋಯಿ ಬೇರೆಯವ್ರ ಹತ್ರ ಮಾತಾಡೋದ್ ನೋಡ್ಬಿಟ್ಟು ಅವ್ನು ಉರ್ಕಳ್ತಿದ್ದ, ಅವ್ನ್ ಲಿಟ್ರಲಿ ಕೈ ಕಡಿತಿರ್ತಾನೆ. ಆಮೇಲೆ ಝೋಯಿ ಪಿಪಿ ನೋಡಿ ಅವ್ನ್ ಖುಷಿಯಾಗಿ ಹೋಗ್ತಾನೆ. ಅಂಡ್ ಝೋಯಿ ಸ್ಟ್ರೀಮ್ ಮಾಡ್ತಾ ಇರ್ಬೇಕಾದ್ರೆ ಅವಳ ಮನೆ ಹಿಂದಿರೋ ಒಂದ್ ಲೈಟ್ ಕಂಬ ಪೋಲ್ ನೋಡಿ ಅವನಿಗೆ ಗೊತ್ತಾಗುತ್ತೆ ಝೋಯಿ ಲೊಕೇಶನ್ ಯಾವ್ದು ಅಂತವ. ಅವ್ನ ಒಂಚೂರು ರಿಸರ್ಚ್ ಮಾಡ್ತಾನೆ ಅಂಡ್ ಅವನಿಗೆ ಎಕ್ಸಾಕ್ಟ್ ಲೊಕೇಶನ್ ಸಿಗುತ್ತೆ ಝೋಯಿ ಮನೆದು. ನೆಕ್ಸ್ಟ್ ಡೇ ನಾವು ನೋಡ್ತೀವಿ ಝೋಯಿ ಇಲ್ಲಿ ಸ್ಕೂಲಿಂದ ಹೋಗ್ತಿರ್ತಾಳೆ, ಡ್ಯಾನಿಯಲ್ ಬಗ್ಗೆ ಮಾತಾಡ್ತಿರ್ತಾಳೆ ಮನ್ಸೊಳಗೆ. ಬಟ್ ಅವಳಿಗೆ ಅನ್ಸುತ್ತೆ ಯಾರೋ ಹಿಂದೆ ಫಾಲೋ ಮಾಡ್ತಿದ್ದಾರೆ ಅಂತೇಳಿ. ಅದ್ ಯಾರು ಅಂದ್ರೆ ಅವನೇ ನಮ್ ಗಂಗನಮ್ ಲ್ಯಾಂಡ್ ಲಾರ್ಡ್. ಅವ್ನ್ ಖುಷಿಯಾಗಿದ್ದ ಫೈನಲಿ ಝೋಯಿ ಮನೆ ಸಿಕ್ತು ಅಂತವ. ಮನೆಗ್ ಬಂದು ಝೋಯಿ ನೋಡ್ತಾಳೆ ಇತ್ತೀಚಿನ ದಿನಗಳಲ್ಲಿ ಅವಳ ಬಟ್ಟೆ ಕಾಣೆ ಆಗ್ತಿದಾವೆ, ಅವಳ ಬ್ರಾ ಪ್ಯಾಂಟೀಸ್ ಎಲ್ಲ ಕಾಣೆ ಆಗ್ತಿದಾವೆ. ಆ ಮಿಸ್ ಆಗ್ತಿರೋ ಬಟ್ಟೆ ಕೆಲಸ ಯಾರು ಮಾಡ್ತಿರೋದು ಅಂದ್ರೆ ಗಂಗನಮ್ ಲ್ಯಾಂಡ್ ಲಾರ್ಡ್. ಅವ್ನ್ ಲಿಟ್ರಲಿ ಝೋಯಿ ಬ್ರಾಂಡ್ ಪ್ಯಾಂಟೀಸ್ ಜೊತೆ ಮಾಡೋದ್ ಮಾತ್ರ ನೆಕ್ಸ್ಟ್ ಲೆವೆಲ್ ಚೇಷ್ಟೆ ಮಾಡ್ತಾನ ಅದ್ರ ಜೊತೆ. ಇದಾದ ಸ್ವಲ್ಪ ಟೈಮ್ ಆದ್ಮೇಲೆ ನಾವು ನೋಡ್ತೀವಿ ಚಿಕ್ ಡ್ಯಾನಿಯಲ್ ನ. ಅವನಿಗೆ ಇಲ್ಲಿ ಈಗ್ಲೂ ನಂಬಕ್ ಆಗ್ತಿಲ್ಲ, ಯುವಿ ಈ ತರ ಮಾಡಿದ್ರೆ, ಯುವಿ ಈ ತರ ಹುಡುಗಿ ನನ್ ಜೊತೆ ಈ ತರ ಮಾಡ್ಬಿಟ್ಲಲ್ಲ ಅಂತೇಳಿ ಅವ್ನು ಯೋಚನೆ ಮಾಡ್ತಿರ್ತಾನೆ. ಅದೇ ಟೈಮಿಗೆ ಇಲ್ಲಿ ಗಂಗನಮ್ ಲ್ಯಾಂಡ್ ಲಾರ್ಡ್ ಬರ್ತಾನೆ ಆ ಸ್ಟೋರಿಗೆ. ಬಟ್ ಡ್ಯಾನಿಯಲ್ ಗೆ ಅದೇನೋ ಒಂದ್ಸಲ, ಯಾಕಂದ್ರೆ ಅವನು ಆಸ್ ಯೂಶುವಲ್ ಬಂದು ಹೋಗ್ತಿರ್ತಾನೆ ಆಗಾಗ. ಆಗ್ಲಿ ಚಿಕ್ ಡ್ಯಾನಿಯಲ್ ಇಲ್ಲಿ ನೋಟಿಸ್ ಮಾಡ್ತಾನೆ ಗಂಗನಮ್ ಲ್ಯಾಂಡ್ ಲಾರ್ಡ್ ಫೋನ್ ಅಲ್ಲಿ ಝೋಯಿ ಲೈವ್ ಸ್ಟ್ರೀಮ್ ನೋಡ್ತಿದೆ. ಇದು ನೋಡಿ ಡ್ಯಾನಿಯಲ್ ಶಾಕ್ ಆಗಿ ಹೋಗ್ತಾನೆ. ಆಗ್ಲೇ ಗಂಗನಮ್ ಒಂದ್ ಲುಕ್ ಕೊಡ್ತಾನೆ, ಆ ಲುಕ್ ನೋಡ್ಬಿಟ್ಟು ಡ್ಯಾನಿಯಲ್ ಎದ್ರೋಗ್ತಾನೆ. ಆಗ್ಲೇ ಇಲ್ಲಿ ನಾವು ರಾತ್ರಿ ಸೀನ್ ನೋಡ್ತೀವಿ, ಝೋಯಿ ಇಲ್ಲಿ ಆಚೆ ಬಂದಿರ್ತಾಳೆ. ಆಗ
ಆಗ್ಲೇ ಇಲ್ಲಿಗೆ ಗಂಗನಮ್ ಲ್ಯಾಂಡ್ ಲಾರ್ಡ್ ಬರ್ತಾನೆ ಝೋಯಿಗೆ ಡೈರೆಕ್ಷನ್ ಕೇಳಕ್ಕೆ. ಬಟ್ ಝೋಯಿಗೆ ಅವನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವ್ನು ಯಾರೋ ಕ್ರೀಪಿ ಮ್ಯಾನ್ ಅಂತವ. ಅವನು ನೋಡಿ ಭಯ ಪಟ್ಟು ನನಗ್ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾಳ ಅವಳು. ಹಂಗ ಹೇಳ್ಬಿಟ್ಟು ಅವಳು ಹೋಗಕ್ ಹೋಗ್ತಾಳೆ. ಅದೇ ಟೈಮಿಗೆ ಗಂಗನಮ್ ಲ್ಯಾಂಡ್ ಲಾರ್ಡ್ ಅಪ್ರೋಚ್ ಮಾಡಕ್ ಹೋಗ್ತಾನೆ. ಅವ್ನು ಝೋಯಿ ಹತ್ರ ಬರಕ್ ಹೋಗ್ತಾನೆ. ಆಗ್ಲೇ ನಮ್ ದಡಿ ಡ್ಯಾನಿಯಲ್ ಅಲ್ಲ ನಮ್ ಚಿಕ್ ಡ್ಯಾನಿಯಲ್ ಅಲ್ಲಿ ಒಡೆ ಬರ್ತಾನೆ ಪಟ್ಟ ಅಂತವ. ಅವ್ನ್ ಬಂದು ಝೋಯಿ ಮುಂದೆ ನಿಂತ್ಕೊಂಡು ಹೇಳ್ತಾನೆ ನೀನ್ ಇಲ್ಲಿಂದ ಹೋಗು. ಬಟ್ ಝೋಯಿ ಇಲ್ಲಿ ಚಿಕ್ ಡ್ಯಾನಿಯಲ್ ನೋಡು ಎದ್ರೋಗ್ತಾಳ ಅವಳು. ಅಲ್ಲಿ ಚಿಕ್ ಡ್ಯಾನಿಯಲ್ ಇಲ್ಲಿ ಹೇಳ್ತಾನೆ ಇವನ್ ಹತ್ರ ಒಂದ್ ಚಾಕು ಇದೆ ಅದ್ರಿಂದಾನೇ ಇವನ್ ನಿನಗೆ ಅಟ್ಯಾಕ್ ಮಾಡಕ್ ಬಂದಿದ್ದ. ಆಗ್ಲೇ ಆ ಗಂಗನಮ್ ಲ್ಯಾಂಡ್ ಲಾರ್ಡ್ ಸಡನ್ ಆಗಿ ಆ ಚಾಕುವಿಂದ ಅಟ್ಯಾಕ್ ಮಾಡ್ತಾನೆ. ಆವಾಗ್ಲೇ ಚಿಕ್ ಡ್ಯಾನಿಯಲ್ ಜ್ಯಾಕ್ ಬಾಕ್ಸಿಂಗ್ ಮೂವ್ ಕಾಪಿ ಮಾಡಿ ಆ ಚಾಕುನ ಎಗ್ರಿಸ್ತಾನೆ. ಆಗ್ಲೇ ಗಂಗನಮ್ ಲ್ಯಾಂಡ್ ಲಾರ್ಡ್ ನಿಲ್ಸಕ್ಕೆ ಇಷ್ಟ ಸಾಲಲ್ಲ, ತಿರ್ಗಾ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಇಲ್ಲಿ ಡ್ಯಾನಿಯಲ್ ಝೋಯಿ ಸೇವ್ ಮಾಡಕ್ಕೋಸ್ಕರ ಅವಳ ಮುಂದೆ ಶೀಲ್ಡ್ ಆಗಿ ನಿಂತ್ಕೊಂತಾನೆ. ಅವಳ ಮೇಲೆ ಬಿದ್ದು ಆಗ್ಲೇ ಗಂಗನಮ್ ಚಾಕು ತಗೊಂಡು ಡ್ಯಾನಿಯಲ್ ಹೊಡೆಯಕ್ ಬರ್ತಾನೆ. ಆಗ್ಲೇ ಯಾರು ಇಲ್ಲಿ ಅವನಿಗೆ ಡಂಬಲ್ ತೆಗೆದು ಹೊಡೆದಿರ್ತಾರೆ. ಅದ್ ಯಾರು ಅಂತ ನೋಡಿರಿ, ಇಟ್ಸ್ ಅವರ್ ಹೀರೋ ವಾಸ್ಕೋ. ಅದು ಜಿಮ್ ಮಾಡ್ತಿದ್ದ ಪಾಪ ಹೊಡೆ ಬಂದಾನೆ ಕೈಯಾಗ ಡಂಬಲ್ ಹಿಡ್ಕೊಂಡು. ವಾಸ್ಕೋ ಇಲ್ಲಿಗೆ ಬಂದ. ಅದು ಗಂಗನಮ್ ಚಾಕು ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಡ್ಯಾನಿಯಲ್ ಅವನನ್ನ ಫಾಲೋ ಮಾಡಿ ಇಲ್ಲಿನ ನೋಡಿ ವಾಸ್ಕೋಗೆ ಫೋನ್ ಮಾಡಿ ಕರ್ಸಿರ್ತಾನೆ. ಪ್ಲಸ್ ಪೊಲೀಸ್ನು ಅವನೇ ಫೋನ್ ಮಾಡಿ ಕರ್ಸಿರ್ತಾನೆ. ಬಟ್ ಡಂಬಲ್ ಅಲ್ಲಿ ಒದೆ ತಿಂದ್ರು ಗಂಗನಮ್ ಅಲ್ಲೇ ನಿಲ್ಲಲ್ಲ. ಅವನ್ ಚಾಕಲ್ಲಿ ಗಾಳಿಯಲ್ಲಿ ತೂರಾಡ್ತಿದ್ದ ಅವು ಅಂತವ. ಇದರಿಂದ ಯಾರಿಗೂ ಹಿಟ್ ಆಗಲ್ಲ. ಬಟ್ ವಾಸ್ಕೋ ಇಲ್ಲಿ ಅವನು ಹಿಡ್ಕೊಂಡು ಸರಿಯಾಗಿ ಹೊಡಿತಾನೆ. ಚೆನ್ನಾಗಿ ಹೊಡೆದು ವಾಸ್ಕೋ ಇಲ್ಲಿ ಫೈನಲ್ ಸ್ಟ್ರೈಕ್ ಹೊಡಿಬೇಕು. ಅಷ್ಟರಲ್ಲಿ ಗಂಗನಮ್ ಫಾದರ್ ಇಲ್ಲಿ ಬರ್ತಾನೆ. ಅದು ಒಂದು ವೀಲ್ ಚೇರ್ ಅಲ್ಲಿ ಸಣ್ಣಗೊಂದು ಗಾಲಿ ಇರುತ್ತಲ್ಲ ಅದ್ರಲ್ಲಿ. ಅವನ್ ಬಂದು ವಾಸ್ಕೋಗ್ ಬೇಡ್ಕೊಳ್ತಾನೆ ಇವನ್ ನನ್ನ ಒಬ್ಬ ಮಗ ಇವನನ್ನ ಬಿಟ್ಬಿಡು. ಇದನ್ ನೋಡಿ ಗಂಗನಮ್ಗೆ ಇಷ್ಟ ಆಗಲ್ಲ. ಅವ್ನ್ ಅನ್ಕೋತಾನೆ ನನ್ ಫಾದರ್ ಹಿಂಗ್ ಯಾರಿಗೋ ಬೇಡ್ಕೊಳ್ಳೋದು ಅದು ನನ್ ಕ್ರಶ್ ಮುಂದೆ ನನಗೆ ಇಷ್ಟ ಆಗಲ್ಲ. ಕ್ರಶ್ ಮುಂದೆ ಅವ್ರ ಅಪ್ಪ ಬೇಡ್ಕೊಳ್ಳೋದು ಅವರ ಮೈನಸ್ ಆಗುತ್ತಲ್ಲ ಒಂದು, ಅದಕ್ಕೆ ಇದ್ರಲ್ವ ಮೈನಸ್ ಆಗೋದು. ಆಗ್ಲೇ ಗಂಗನಮ್ ಇಲ್ಲಿ ಅವ್ರ ಅಪ್ಪನ್ನೇ ಬೈತಾನೆ ನೀನ್ ಯಾಕೆ ಇಲ್ಲಿ ಬಂದೆ ಹಂಗೆ ಹಿಂಗೆ ಅಂತವ. ಆಗ್ಲೇ ಝೋಯಿ ಇಲ್ಲಿ ಶಾಕ್ ಆಗೋಗ್ತಾಳೆ. ಇವ್ನ್ ಯಾರು ಅಂತಾನೆ ಗೊತ್ತಿಲ್ಲ, ಇವ್ನ್ ಯಾಕೆ ಹಿಂಗ ಆಡ್ತಾನೆ. ಆಗ್ಲೇ ಗಂಗನಮ್ ಇಲ್ಲಿ ಅವನ್ ಬಗ್ಗೆ ಕಿರಿಸ್ತಾ ಹೇಳ್ತಾನೆ ನಾನೇ ಗಂಗನಮ್ ಲ್ಯಾಂಡ್ ಲಾರ್ಡ್, ನಾನೇ ನಿನಗ್ ಬಲೂನ್ ಕಳಿಸ್ತಿರಿದ್ದು. ನಾನು ಇಷ್ಟೊಂದು ಕ್ರೀಪಿ ಆಗಿರೋದಕ್ಕೆ ಎಲ್ಲೂ ನನಗೆ ಕೆಲಸ ಸಿಗ್ಲಿಲ್ಲ, ನನ್ನನ್ನ ಎಲ್ಲ ತವಲು ರಿಜೆಕ್ಟ್ ಮಾಡಿರೋ ಹಂಗೆ ಹಿಂಗೆ ಅಂತ ಹೇಳಿ ಅವ್ನ್ ಸ್ಟೋರಿ ಹೇಳ್ತಾನೆ. ಆಗ್ಲೇ ನಮ್ ವಾಸ್ಕೋ ಹೇಳೋ ಮಾತ್ ಮಾತ್ರ ಡೋಂಟ್ ಬ್ಲೇಮ್ ಅದರ್ಸ್. ಬೇರೆಯವ್ರ ಮೇಲೆ ತಪ್ಪು ಹೊರ್ಸಕ್ ನಿಲ್ಸು, ನೀನ್ ಸ್ವಂತ ಏನಾರ ಕಿತ್ ಗುಡ್ಡೆ ಹಾಕು ಅಂತ ಹೇಳಿ ಅವನಿಗೆ ಹೇಳ್ತಾನೆ. ಆವಾಗ್ಲೇ ನಮ್ ಲಿಟಲ್ ಡ್ಯಾನಿಯಲ್ ಈ ಮಾತಿಂದ ಇನ್ಸ್ಪೈರ್ ಆಗಿ ಹೋಗ್ತಾನೆ. ಅದಕ್ಕೆ ನಾವು ವಾಸ್ಕೋ ಅಂದ್ರೆ ನನಗೆ ಸಖತ್ ಇಷ್ಟ. ಆಗ್ಲೇ ಇಲ್ಲಿ ಪೊಲೀಸ್ ಬರ್ತಾರೆ, ಗಂಗನಮ್ ಲ್ಯಾಂಡ್ ಲಾರ್ಡ್ ಅರೆಸ್ಟ್ ಮಾಡ್ತಾರೆ. ಅವ್ನ್ ಮಾಡ್ಕೊಂಡ್ ಕರ್ಕೊಂಡ್ ಹೋಗ್ತಾ ಇರ್ಬೇಕಾದ್ರೆ ಆಗ್ಲೇ ಝೋಯಿ ಇಲ್ಲಿ ಚಿಕ್ ಡ್ಯಾನಿಯಲ್ ಹಗ್ ಮಾಡಿ ಅಳ್ತಿರ್ತಾಳೆ. ಅವ್ನ್ ಬಗ್ಗೆ ಕೇಳ್ತಿದ್ಲು ನೀನ್ ಸರಿ ಇದೆಯಾ ತಾನೆ, ನಿನ್ಗೇನು ಪೆಟ್ಟಾಗಿರೋ ತಾನೆ ಅಂತವ. ಅಂಡ್ ಇಲ್ಲಿ ಇವ್ರು ನೋಡ್ಬಿಟ್ಟು ವಾಸ್ಕೋ ಲಿಟರಲಿ ಅಳ್ತಾನೆ. ಅಂಡ್ ಈ ಸೀನ್ ಕಟ್ ಆಗುತ್ತೆ. ಆಗ್ಲೇ ನೆಕ್ಸ್ಟ್ ಡೇ ನಾವಿಲ್ಲಿ ನೋಡ್ತೀವಿ ಡ್ಯಾನಿಯಲ್ ವಾಸ್ಕೋ ಅಂದಿದ್ ಮಾತನ್ನ ಸಖತ್ ಡೀಪ್ ಆಗಿ ಅನಲೈಸ್ ಮಾಡ್ತಿದ್ದ, ನಮ್ ಸ್ವಂತವಾಗಿ ಏನಾದ್ರು ಮಾಡ್ಬೇಕು ಅಂತವ. ಆಗ್ಲೇ ಇಲ್ಲಿಗೆ ಝೋಯಿ ಬರ್ತಾಳೆ. ಅವಳು ಹೇಳೋದು ನಾನೀಗ ಲೈವ್ ಸ್ಟ್ರೀಮ್ ಮಾಡುದಿಲ್ಲ, ಲೈವ್ ಸ್ಟ್ರೀಮ್ ಇಂದ ಏನೇನ್ ದುಡ್ಡು ಬರಿತ್ತು ಅದೆಲ್ಲ ನಾನು ಗಂಗನಮ್ ಫಾದರ್ ಕೊಟ್ಟಿದ್ದೀನಿ. ಆಗ್ಲೇ ಇಲ್ಲಿ ನಾವು ಯುವಿನು ಸಹ ನೋಡ್ತೀವಿ. ಅಂಡ್ ಈ ಸಲ ಅವಳ ರಿಯಲ್ ಫೇಸ್ ನೋಡ್ತೀವಿ. ಅವಳ ಎಕ್ಸ್ಪ್ರೆಷನ್ ಎಲ್ಲ ನೋಡಿ ಸ್ಕೂಲ್ ಅಲ್ಲಿ ಇರೋ ಬರೋರೆಲ್ಲ ಫುಲ್ ಶಾಕ್ ಆಗಿ ಹೋಗ್ತಾರೆ. ಅಂಡ್ ಯುವಿ ಬಂದು ಇಲ್ಲಿ ಜ್ಯಾಕ್ ಒಂದು ಕರ್ಚೀಫ್ ಕೊಡ್ತಾಳೆ ಅವಳನ್ನ ಸೇವ್ ಮಾಡಿದ್ದಕ್ಕೆ. ಅಂಡ್ ಥ್ಯಾಂಕ್ಸ್ ಹೇಳ್ತಾಳೆ. ಜ್ಯಾಕ್ ಇದನ್ನೆಲ್ಲ ನೋಡ್ಬಿಟ್ಟು ಶಾಕ್ ಆಗಿ ಹೋಗ್ತಾನೆ. ಯಾಕಂದ್ರೆ ಹುಡುಗಂಗೆ ಕ್ರಶ್ ಇದೆ ಮೀರಾ ಮೇಲೆ. ಅಂಡ್ ಮೀರಾ ಇದನ್ನೆಲ್ಲ ಕೇಳಿಸ್ಕೊಂತಿದ್ಲು. ಸೊ ಇಲ್ಲಿ ಅವಳ ಮುಂದೆ ಒಂಚೂರು ಕೂಲ್ ಆಗೋದು ಕೇಳ್ತಾನೆ, ನಾನೇನು ಮಾಡಿಲ್ಲ ನಾನೇನ್ ಮಾಡ್ದೆ. ಅಂಡ್ ಈ ಥ್ಯಾಂಕ್ಸ್ ಆ ಸೀನ್ ಮುಗಿದ್ಮೇಲೆ ನಾವು ನೋಡ್ತೀವಿ ಡ್ಯೂಕ್ ನ ಈಗಲೂ ಲೈವ್ ಸ್ಟ್ರೀಮ್ ಮಾಡ್ತಿದ್ದ. ಈಗ ಲೈವ್ ಸ್ಟ್ರೀಮಿಗೆ ಜನ ಸಖತ್ ಬರ್ತಿದ್ದಾರೆ. ಅಂಡ್ ಅವನಿಗೆ ಒಂಚೂರು ರೆಸ್ಪಾನ್ಸ್ ಸಿಗ್ತಿದೆ ಚೆನ್ನಾಗೆ. ಅಂಡ್ ಇದನ್ನೆಲ್ಲ ನೋಡ್ಬಿಟ್ಟು ಡ್ಯೂಕ್ ಇಲ್ಲಿ ಫುಲ್ ಖುಷಿಯಾಗಿರ್ತಾನೆ. ಆಗ್ಲೇ ಯು ಇಲ್ಲಿ ಮನೆಗೆ ಹೋಗ್ತಿರ್ತಾಳೆ. ಅದೇ ಟೈಮಿಂಗ್ ನಾವು ನೋಡ್ತೀವಿ ಗನ್ ಇಲ್ಲಿ ಬಂದ್ ಹೇಳ್ತಾನೆ ನಿನ್ಗೋಸ್ಕರ ನನ್ನ ಹತ್ರ ಒಂದು ಆಫರ್ ಇದೆ, ಅದು ಬೆಡ್ ಮೇಲೆ ಮಲಗೋದು. ಆಫರ್ ಏನು ಅಂತ ಹೇಳಿ ಇಲ್ಲಿ ಹೇಳಲ್ಲ ಅವನು. ಆಗ್ಲೇ ಜ್ಯಾಕ್ ಇಲ್ಲಿ ಮೀರಾ ಸಮಾಧಾನ ಮಾಡಕ್ ಟ್ರೈ ಮಾಡ್ತಿರ್ತಾನೆ. ಬಟ್ ಮೀರಾ ಸಖತ್ ಸಿಟ್ಟಾಗಿದ್ಲು. ಜ್ಯಾಕ್ ಬಿಡಿಸಿ ಹೇಳ್ತಾನೆ ನೀನ್ ಅನ್ಕೊಳ್ಳೋ ತರ ಏನು ಇಲ್ಲ. ಬಟ್ ಆಗ್ಲೇ ಜ್ಯಾಕ್ ಇಂದ ಸಖತ್ ಜನ ಹುಡುಗರು ಅವನನ್ನ ಆಡ್ಕೊಳ್ತಾರೆ. ಜೋಲ್ ಬುರ್ಕ ಕಾಮುಕ್ನಂತಾನು ಹುಡುಗಿಯಿಂದೆಲ್ಲ ಸುತ್ತಾಡ್ತಾವನೆ. ಅಂಡ್ ಇದನ್ ಕೇಳ್ಬಿಟ್ಟು ಜ್ಯಾಕ್ ಮೂಡ್ ಮೊದ್ಲೇ ಖರಾಬ್ ಆಗಿತ್ತು. ಅವ್ನ್ ಬಂದು ಲಿಟ್ರಲಿ ಫುಲ್ ಚೆನ್ನಾಗೆ ಕುಟ್ತಾನೆ. ಅಂಡ್ ಇಲ್ಲಿಗೆ ಪಾಪ್ರಿಕಾ ಟಿವಿ ಸ್ಟ್ರೀಮಿಂಗ್ ಆರ್ಕ್ ಮುಗೀತು. ನೆಕ್ಸ್ಟ್ ವಿಡಿಯೋ ಇಡೋದಕ್ಕಿಂತ ಒಂಚೂರು ದೊಡ್ಡದಾಗಿರುತ್ತೆ. ಮೇಕ್ ಶೋರ್ ಸಬ್ಸ್ಕ್ರೈಬ್ ಮಾಡಿರಿ. ಅಂಡ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ನಿಮಗೆ ಲೇಟೆಸ್ಟ್ ಅಪ್ಡೇಟ್ ಸಿಗಲ್ಲ ಅಂಡ್ ವಿಡಿಯೋನು ಸಿಗಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್. ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಗೋಸ್ಕರ ಇಷ್ಟೊಂದೆಲ್ಲ ಅಂಡ್ ಲುಕಿಸಮ್ ಮಾನವ ಕವರ್ ಮಾಡ್ತಿದ್ದೀನಿ ಬ್ರೋ. ಸೊ ಮೇಕ್ ಶೋರ್ ಟು ಲೈಕ್ ಅಂಡ್ ಸಬ್ಸ್ಕ್ರೈಬ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಬೈ.